सरस्वती नमो नमः मा सरस्वती नमो नमः विद्यादायिनि नमो नमः हंसवाहिनी नमो नमः ॐ सरस्वती नमो नमः. ನಮಸ್ತೆ ಎಲ್ಲರಿಗೂ. ಬನ್ನಿ ಗಣೇಶ ಏನ್ ಹೇಳ್ತಾರೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಓಕೆ, ದುಡ್ಡು ಬರುತ್ತೆ, ಪಾಸಿಟಿವ್ ಆಗಿ ಯೋಚನೆ ಮಾಡಿ, ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಯಾರಿಗೋ ಮನೆ ತಗೊಳ್ಳೋದಕ್ಕೆ ಅಥವಾ ಮನೆ ಫಿನಿಶ್ ಮಾಡೋದಕ್ಕೆ ದುಡ್ಡು ಸಾಕಾಗ್ತಾ ಇಲ್ಲ ಅಥವಾ ದುಡ್ಡು ಇಲ್ಲ ಅಂತ ಚಿಂತೆ ಮಾಡ್ತಾ ಇರಬಹುದು. ಬಟ್ ಯೋಚನೆ ಮಾಡಬೇಡಿ, ಪಾಸಿಟಿವ್ ಆಗಿ ಇರಿ, ಖಂಡಿತವಾಗ್ಲೂ ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ. ಬಹಳಷ್ಟು ವಿಚಾರಗಳಲ್ಲಿ ಮನಸ್ಸಿಗೆ ಏನೋ ನೋವಾಗಿರ್ಬಹುದು, ಬೇಜಾರಾಗಿರ್ಬಹುದು. ಸೊ ಮುಂದಿನ ದಿನಗಳಲ್ಲಿ ಕಣ್ಣು ತೆಗಿಲೇಬಾರ್ದು ಅನ್ನುವಂಥ ನಿರ್ಧಾರನ ಮಾಡ್ಕೊಳ್ಬಹುದು. ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ವಿಚಾರಗಳಲ್ಲಿ ಗಣೇಶ ಕಾಯ್ತಾ ಇದ್ದಾರೆ. ಸೊ ಯಾವಾಗ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತೆ, ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗತ್ತೆ, ಒಂದು ವಿವಾಹಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಇನ್ನೊಂದು ಏನೋ ಒಂದು ಶುಭ ಕಾರ್ಯಕ್ಕೆ ಗಣೇಶ ವೆಯ್ಟ್ ಮಾಡ್ತಿದ್ದಾರೆ. ಗಣೇಶ ನಿಮ್ಮ ಪಾಲಿನ ಎಲ್ಲ ಅದೃಷ್ಟನ, ಎಲ್ಲ ಐಶ್ವರ್ಯನ ಗಣೇಶ ಹಿಡ್ಕೊಂಡು ಕಾಯ್ತಿದ್ದಾರೆ. ಸೊ ನಿಮ್ಮ ಮನೆಯಲ್ಲಿ ಕಳಶ ಪ್ರತಿಷ್ಠಾಪನೆ ಆಗಿ ಗಣೇಶ ಅಲ್ಲಿ ಗಟ್ಟಿಯಾಗಿ ಕೂತಂತ ಸಮಯದಲ್ಲಿ ಸೊ ಗಣೇಶ ನಿಮ್ಗೆ ಅದೆಲ್ಲವನ್ನು ಕೊಡ್ತಾರೆ. ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಗಣೇಶ ತುಂಬಾ ವರ್ಷಗಳಿಂದ ವೆಯ್ಟ್ ಮಾಡ್ತಿದ್ದಾರೆ, ಆಗಿಲ್ಲ. ಈಗ ಆದಷ್ಟು ಬೇಗ ಅದಾಗಬೇಕು ಅನ್ನುವಂಥದ್ದು ಇದೆ. ತಾಯಿ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಜೊತೆಗೆ ತುಂಬಾ ಮುಖ್ಯವಾದಂತ ನಿರ್ಧಾರಗಳನ್ನ ತಗೊಳ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಪ್ರಮುಖವಾಗಿರುವಂತ ನಿಮ್ಮ ಕ್ಲೋಸ್ ಸರ್ಕಲ್ ಅಲ್ಲಿ ಇರುವಂತ ಫೆಮಿನೈನ್ ಎನರ್ಜಿ ಅಥವಾ ಯಾರು ನಿಮ್ಮ ಫ್ರೆಂಡ್ ಝೋನ್ ಅಲ್ಲಿ ಲೇಡೀಸ್ ಇರ್ತಾರೆ ಅಥವಾ ಫ್ಯಾಮಿಲಿ ಝೋನ್ ಅಲ್ಲಿ ಲೇಡೀಸ್ ಇರ್ತಾರೆ ಅಥವಾ ಅಮ್ಮ ಇರ್ಬೋದು, ಅಕ್ಕ ಇರ್ಬೋದು, ಅಥವಾ ಯಾರೇ ಇರ್ಬೋದು, ಅವರ ಸಲಹೆಗಳು ಏನೋ ಒಂದು ಕೊಟ್ಟಿದ್ದಾರೆ ನಿಮ್ಗೆ, ಅದನ್ನ ತಗೊಳ್ಳಿ, ಅದರಿಂದ ಅನುಕೂಲ ಆಗತ್ತೆ ಅನ್ನುವಂಥದ್ದು. ಸೊ ಬಹಳಷ್ಟು ವಿಚಾರಗಳಲ್ಲಿ ಏನೋ ಒಂದಷ್ಟು ಕಣ್ಣೀರಿಗೆ ಕಾರಣ ಆಗಿದ್ದೀರಾ. ಒಂದಷ್ಟು ಮಾತುಗಳು ಆಡದೆ ಉಳಿದ ಮಾತುಗಳನ್ನ ಕೇಳಿಸ್ಕೊಳ್ಳಿ ಅನ್ನುವಂಥದ್ದು. ಅದು ನಿಮ್ಮ ವೈಫ್ ಆಗಿರಬಹುದು, ನಿಮ್ಮ ಸಿಸ್ಟರ್ಸ್, ಬ್ರದರ್ಸ್, ಸಾರಿ ಫೀಮೇಲ್ ಎನರ್ಜಿಲಿ ಯಾರೇ ಇದ್ರು ಸೊ ಅವರು ನಿಮ್ಗೇನೋ ಹೇಳ್ಬೇಕು ಅನ್ಕೊಂಡಿದ್ದಾರೆ, ಅದನ್ನ ಕೇಳ್ಕೊಳ್ಳಿ, ಅದರಿಂದ ಒಳ್ಳೇದಾಗತ್ತೆ. ಅಥವಾ ಯಾರೋ ತಮ್ಮ ಹತ್ರ ತಮ್ಮ ದುಃಖನ ತೋಡ್ಕೊಳ್ಬೇಕು ಅಂತ ಕೂಡ ಕಾಯ್ತಾ ಇರ್ಬೋದು. ಅವರ ದುಃಖ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ಒಂಚೂರು ಅವಕಾಶ ಮಾಡ್ಕೊಡಿ ಎನ್ನುವಂಥದ್ದು ಇದೆ. ಎಸ್ಪೆಷಲಿ ಒಂದು ಫೀಮೇಲ್ ಪರ್ಸನ್, ನಂಗೆ ಗೊತ್ತಿಲ್ಲ ಅವರಿಗೆ ಮಗು ಆಗಿದೆಯೋ ಇಲ್ವೋ, ಬಟ್ ಅವರಿಗೆ ತುಂಬಾ ಒಂದಷ್ಟು ಕಣ್ಣುಗಳಲ್ಲಿ ಪ್ರೇತ ಬಾಧೆ ಉಂಟಾಗಿದೆ. ಅದನ್ನ ತೆಗೀರಿ ಅನ್ನುವಂಥದ್ದು ಇದೆ. ಅದನ್ನ ತೆಗೆದ್ರೆ ಹೆಚ್ಚು ಅನುಕೂಲ ಆಗತ್ತೆ, ನಿಮ್ಗೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಗಣೇಶ ನಿಮ್ಗೆ ಸರಿಯಾದ ಟೈಮಿಗೆ ಸರಿಯಾದ ರೀತಿಲಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ಯಾರಿಗೋ ಏನೋ ಒಂದು ಮ್ಯಾಜಿಕ್ ತರ ಕಾಣಿಸುತ್ತೆ ಮುಂದಿನ ದಿನಗಳಲ್ಲಿ, ಒಂದ್ ರೀತಿ ಫುಲ್ಲು 90 ಹೊಡೆದಾಗ ಆಗತ್ತಲ್ಲ, ಆ ತರ ಆಗಬಹುದು ಅನ್ನುವಂಥದ್ದು ಇದೆ. ಯಾರೋ ನೀವು ಹೊಡಿತೀರಾ ಅಂತಿದ್ದಾರೆ. ಇಲ್ಲಪ್ಪ, ನಾನು ಆ ತರ ಎಲ್ಲ ಹೊಡೆಯಲ್ಲಪ್ಪ, ಯಾವ ತರನು ಹೊಡೆಯಲ್ಲಪ್ಪ. ತುಂಬಾ ಪ್ರಮುಖವಾದಂತ ವ್ಯಕ್ತಿನ ಭೇಟಿ ಆಗ್ತೀರಾ ಅನ್ನುವಂಥದ್ದು ಇದೆ. ಸೊ ಬಿಸ್ನೆಸ್ ಅಲ್ಲಿ ಗ್ರೋತ್ ಆಗತ್ತೆ ಅನ್ನುವಂಥದ್ದು ಇದೆ. ಯಾರನ್ನೋ ಭೇಟಿ ಆಗಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಒಂದು ರೂಪಾಂತರ ಬದಲಾವಣೆ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಒಂದ್ ರೀತಿ ಕೆಲವು ಪ್ರಾಣಿ ಪಕ್ಷಿಗಳು ಇದನ್ನ ಕೇಳಿಸ್ಕೊಳ್ತಾ ಇರ್ಬೋದು. ನೀವು ಕೇಳ್ತಾ ಇರುವಂತ ಜಾಗದಲ್ಲಿ ಯಾವುದೋ ಒಂದು ಪ್ರಾಣಿನೋ ಪಕ್ಷಿನೋ ಕೂತ್ಕೊಂಡು ಈ ರೀಡಿಂಗ್ ಕೇಳ್ತಿದೆ ಅಂತ ಅನ್ಸುತ್ತೆ. ಸೊ ಅದು ಅದರ ನೆಕ್ಸ್ಟ್ ಜನ್ಮ ತುಂಬಾ ಸ್ಟ್ರಾಂಗ್ ಆಗಿ ಆಗತ್ತೆ, ತುಂಬಾ ವಿಶೇಷವಾದಂತಹ ಆಶೀರ್ವಾದ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಬಿಸ್ನೆಸ್ ಎಲ್ಲ ಚೆನ್ನಾಗ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಗ್ರೋತ್ ಕೂಡ ಇದೆ ಫೈನಾನ್ಷಿಯಲಿ ಅನ್ನುವಂಥದ್ದು ಕೂಡ ಇದೆ. ಮುಂದೆ ನಿಮ್ಮ ವ್ಯವಸಾಯದಲ್ಲೂ ಕೂಡ ಹೆಚ್ಚಿನ ಒಂದು ಉತ್ತಮ ವಿಚಾರಗಳು ಬರುತ್ತೆ
ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಧ್ಯಾನನ ಮಾಡಿ ನಿಮ್ಮನ್ನ ನೀವು ಹೆಚ್ಚು ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೆಣ್ಣು ಮಕ್ಕಳ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇದ್ದೀರಾ, ಒಳ್ಳೇದಾಗತ್ತೆ. ಅವರಿಗೆ ಆಶೀರ್ವಾದ ಮಾಡಿ ಅವ್ರನ್ನ ಚೆನ್ನಾಗಿಡಿ, ಇದರಿಂದ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಯಾರಿಗೋ ನಮ್ಗೆ ಟ್ವಿನ್ಸ್ ಗರ್ಲ್ಸ್ ಬೇಕು ಅಂತ ಕೇಳ್ತಿದ್ದಾರೆ, ಖಂಡಿತವಾಗ್ಲೂ ಆಗತ್ತೆ. ಟ್ವಿನ್ಸ್ ಗರ್ಲ್ ಆಗ್ತಾರೆ. ಅವರಿಬ್ರು ವಿಶೇಷವಾದಂಥ ಅದೃಷ್ಟ ತಗೊಂಡ್ ಬರ್ತಾರೆ. ಮತ್ತೆ ಒಂದ್ ರೀತಿ ವಿಶೇಷವಾದಂಥ ಗಳಿಗೆಯಲ್ಲಿ ಅವರ ಜನನ ಆಗತ್ತೆ ಅನ್ನುವಂಥದ್ದು ಇದೆ. ಒಂದ್ ರೀತಿ ಸೋಲ್ ಪರ್ಪಸ್ ಇಟ್ಕೊಂಡು ಹುಟ್ಟೋದಕ್ಕೆ ಕಾಯ್ತಿರುವಂಥ ಒಂದಷ್ಟು ವ್ಯಕ್ತಿಗಳಲ್ಲಿ ನಿಮ್ಮ ಹೊಗೆ ಹುಟ್ಟುವಂಥ 2 ಮಕ್ಕಳು ಕೂಡ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಗಣೇಶ ತುಂಬಾ ಚೆನ್ನಾಗಿ ಆಶೀರ್ವಾದ ಮಾಡಿದಾನೆ ನಿಮ್ಗೆ ಅನ್ನುವಂಥದ್ದು ಇದೆ. ಜೊತೆಗೆ ಸಿದ್ಧಿ ಬುದ್ಧಿ ಸಮೇತ ಶ್ರೀ ಸಂಕಷ್ಟಹರ ಗಣಪತಿ ನಿಮ್ಮ ಸಮಸ್ಯೆನೆಲ್ಲ ಬಗೆಹರಿಸೋದಕ್ಕೆ ರೆಡಿಯಾಗಿದ್ದಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ಅಗ್ನಿ ಅವಘಡಗಳನ್ನ ಆರಿಸೋದಕ್ಕೆ ನೀರನ್ನ ಸರಿಯಾದ ರೀತಿಯಲ್ಲಿ ಬಳಕೆನ ಮಾಡಿ ಅನ್ನುವಂಥದ್ದು ಇದೆ. ನೀರು ಅವಶ್ಯಕತೆ ಇದೆ, ಅದನ್ನ ಸರಿಯಾಗಿ ಇಡಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಯಾವುದೋ ಜಾಗದಲ್ಲಿ, ಇಂಪಾರ್ಟೆಂಟ್ ಜಾಗದಲ್ಲಿ ನೀರೆಲ್ಲ ಹಿಂಗೋಗುತ್ತೆ, ಅಂದ್ರೆ ನೀರೆಲ್ಲ ಒಳಕೊಟ್ಟೋಗುತ್ತೆ. ಅವಾಗ ಅಲ್ಲಿ ಮಾಡಿರುವಂತ ಪ್ರಯೋಗಗಳು, ಅಲ್ಲಾಗಿರುವಂತ ಒಂದಷ್ಟು ಪ್ರಯತ್ನ ಪೂರ್ವಕವಾಗಿ ಏನೇನ್ ಮಾಡಿದ್ರು ಅದೆಲ್ಲವೂ ಕೂಡ ಕಾಣಕ್ಕೆ ಸಿಗುತ್ತೆ, ನೋಡಕ್ಕೆ ಸಿಗುತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಹೆಲ್ಮೆಟ್ ಧರಿಸಿ ಅನ್ನುವಂಥದ್ದು ಇದೆ. ನಿಮ್ಮ ಔರ ಬೂಸ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಇದರಿಂದ ಹೆಚ್ಚು ನಾಲೆಡ್ಜ್ ಕೂಡ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಬಾಂಬ್ ಬ್ಲಾಸ್ಟ್ ತಯಾರಿಗಳು ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಲೇಸರ್ ಲೈಟ್ ಮುಖಾಂತರ ಸಮಥಿಂಗ್ ಏನೋ ಲೇಸರ್ ಮುಖಾಂತರ ಪ್ರಯೋಗ ಮಾಡಿ ತೊಂದರೆ ಮಾಡಬೇಕು ಅಂತ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ. ದೇಶಕ್ಕೆ ಇದ್ರ ಬಗ್ಗೆ ಒಂಚೂರು ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಒಂದಷ್ಟು ಕಡೆ ಬಾಂಬ್ ಸ್ಫೋಟ ಮಾಡುವಂಥದ್ದು, ಹೆಚ್ಚು ಬಳ್ಳಿಗಳಲ್ಲಿ ಅಡಗಿ ಏನೋ ಕೂತಿದ್ದಾರೆ, ಹುಡುಕಿ ಸಿಗ್ತಾರೆ. ಬಳ್ಳಿಗಳನ್ನ ಹಬ್ಬದಕ್ಕೆ ಬಿಡ್ದಂಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಮತ್ತೆ ವಿಶೇಷವಾದಂತ ಹೂಗಳು ಮುಂದಿನ ದಿನಗಳಲ್ಲಿ ಮಾರ್ಕೆಟಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಒಂದು ವಿಶೇಷವಾದಂತ ಹೂಗಳು ಲೈಕ್ ಸೂಜಿ ಮಲ್ಲೆ ತರನೇ ಬೇರೆ ಇರುತ್ತೆ ಅಂತ ಅನ್ಸುತ್ತೆ. ಸೊ ಮುಡ್ಕೊಳ್ಳುವಂತ ಹೂಗಳು ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ಸಾಕು ಕೊಟ್ಟಂತ ಕಷ್ಟ ಹೆಣ್ಮಗಳಿಗೆ ನಿಲ್ಸಿ ಅನ್ನುವಂಥದ್ದು ಇದೆ. ಯಾರೋ ವಿಶೇಷವಾದಂತ ಓಲೆ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಮ ತಾಯಿ ಪುನರ್ಜನ್ಮಕ್ಕೆ ಹೋಗೋದಿಲ್ವಾ ಅನ್ನುವಂತ ಒಂದು ಪ್ರಶ್ನೆ ಯಾರ್ದೋ ತಲೆಯಲ್ಲಿ ಇದೆ. ಅವರು ಹೋಗ್ತಾರೆ, ಹೊರಡುವಂತ ಸಮಯ ಬಂದಿದೆ ಮುಂದಿನ ಜನ್ಮದಲ್ಲೂ ಕೂಡ. ಮತ್ತೆ ಅವರು ಹುಡುಗಿಯಾಗಿ ಹುಟ್ಟುತ್ತಾರೆ. ಮತ್ತೆ ನಿಮ್ಮ ಸಂಬಂಧದಲ್ಲೇ ನಿಮ್ಮ ಒಬ್ರು ಯಾರೋ ಮತ್ತೆ ಅವರ ಹೊಟ್ಟೆಲೆ ಪುನರ್ಜನ್ಮ ಪಡೀತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಇಲ್ಲಿ ನಿಮ್ಮ ತಂದೆ ತಾಯಿ, ನಂಗೆ ಗೊತ್ತಿಲ್ಲ, ಇಲ್ಲಿ ಬರೋದನ್ನ ಹೇಳ್ತಾ ಇದ್ದೀನಿ. ನನ್ನ ಇಮ್ಯಾಜಿನೇಷನ್ ಏನಲ್ಲ, ಅದು ನಂಗೆ ಬರ್ತಿರೋ ಇಂಟ್ಯೂಷನ್. ಓಕೆ, ನಿಮ್ಮ ತಂದೆ ತಾಯಿ ಇಬ್ರು ಎಕ್ಸ್ಪೈರ್ ಆಗಿರ್ಬೋದು, ತಂದೆ ತಾಯಿ ಬ್ರದರು. ಸೊ ತಂದೆ ತಾಯಿ ಇಬ್ರು ಮರುಹುಟ್ಟು ಆಗ್ತಾರ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಇರಬಹುದು. ಆದ್ರೆ ತಾಯಿ ಮರುಹುಟ್ಟು ಆಗ್ತಾರೆ, ಮರುಹುಟ್ಟು ಆಗಿ ನಿಮ್ ತಾಯಿಗೆ ನಿಮ್ ತಂದೆನೆ ಮಗುವಾಗಿ ಹುಟ್ತಾರೆ ಅಂತ. ಸೋ ಮೆನಿ ಲಾಂಗ್ ಟೈಮ್ ಬೇಕಿದಕ್ಕೆ. ಇವಾಗ ನಿಮ್ ತಾಯಿ ನೆಕ್ಸ್ಟ್ ಲೈಫಿಗೆ ಹೋಗಿ ಅವ್ರು ಹುಟ್ಟಿ ಅವ್ರು ದೊಡ್ಡವರಾಗಿ ಅವ್ರ ಮದುವೆ ಆಗಿ ಆಮೇಲೆ ನಿಮ್ ಡ್ಯಾಡಿ ಅವ್ರ ಹೊಟ್ಟೆಲಿ ಹುಟ್ಟಿ, ನಿಮ್ ಬ್ರದರು ಕೂಡ ಅವ್ರ ಹೊಟ್ಟೆಲಿ ಹುಟ್ತಾರೆ. ಅವ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಬಿಡಿ, ಇವ್ರಿಗೆ ಯೋಚನೆ ಮಾಡ್ತಾ ನಿಮ್ ಲೈಫನ್ನ ಯಾಕೆ ಹಾಳು ಮಾಡ್ಕೊಳ್ತಿದ್ದೀರಾ ಅನ್ನುವಂಥದ್ದು ಇದೆ. ಬದಲಾವಣೆ ಎಲ್ಲವೂ ಕೂಡ ಬರ್ತಾ ಇದೆ. ಸೊ ಮೊದಲು ಬದಲಾಗ್ಬೇಕಾಗಿರೋದು ಈಗ ಅರ್ಜೆಂಟ್ ಆಗಿ ನೀವು ನಿಮ್ಮನ್ನ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಶ್ರೀಕೃಷ್ಣ ಹೇಳ್ತಿದ್ದಾರೆ ಇಲ್ಲಿ. ಸೊ ಹಾಗಾಗಿ ಶ್ರೀಕೃಷ್ಣನ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ತೋಟದಲ್ಲಿ ವಿಶೇಷ ತಳಿಯ
ಒಂದು ಗಿಡಗಳು ಮುಂದಿನ ದಿನಗಳಲ್ಲಿ ತಂತಾನೆ ಬರುತ್ತೆ, ಅದು ವಿಶೇಷವಾಗಿರುತ್ತೆ, ಸಮಥಿಂಗ್ ಎಲೆನೇ ಇರುತ್ತೆ ಅದರಲ್ಲಿ ಅನ್ನುವಂಥದ್ದು ಇದೆ. ಬದಲಾವಣೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೊಟ್ಟೆ ತುಂಬಾ ಊಟ ಮಾಡಿ ಖುಷಿಯಾಗಿ ಇರಿ ಅನ್ನುವಂಥದ್ದು ಇದೆ. ಪ್ರೆಗ್ನೆಂಟ್ ಲೇಡಿನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ರಕ್ಷೆಯ ಅಗತ್ಯ ಇದೆ, ರಕ್ಷೆನ ಹಾಕಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಪ್ರಾರ್ಥನೆ ಏನಿದೆ, ನಿಮ್ಮ ಪ್ರಾರ್ಥನೆಗಳೆಲ್ಲವೂ ಕೂಡ ದೈವದ ಮುಂದೆ ಹೋಗಿ ತಲುಪಿದೆ. ಸೊ ದೈವ ಈಗ ಮುಂದಿನ ದಿನಗಳಲ್ಲಿ ನಿರ್ಣಯನ ತಗೊಳುತ್ತೆ, ಗಣೇಶ ಡಿಸೈಡ್ ಮಾಡ್ತಾರೆ ಅನ್ನುವಂಥದ್ದು. ಸಾಕಷ್ಟು ಬ್ಲೆಸ್ಸಿಂಗ್ಸ್ ಕೂಡ ಇದೆ ನಿಮ್ಮ ಮನೆಯ ವಿಚಾರದಲ್ಲಿ. ಹೊಸ ಮನೆಗೆ ಸಾಕಷ್ಟು ನಿಮ್ಮ ಮನೆಯಲ್ಲಿ ಇದ್ದಂಥ ಒಂದಷ್ಟು ಪಾಸಿಟಿವ್ ಎನರ್ಜಿನೆಲ್ಲ ದೂರ ಮಾಡೋದಕ್ಕೆ ಪ್ರಯತ್ನನ ಪಡ್ತಿದ್ದಾರೆ. ನಿಮ್ಮ ಎನರ್ಜಿ ಬ್ಲೆಸ್ಸಿಂಗ್ಸ್ ಎಲ್ಲವನ್ನು ಕೂಡ ಸ್ಟಕ್ ಮಾಡಿ ಇಟ್ಟಿದ್ದಾರೆ, ಅದೆಲ್ಲ ನೀರ್ಪಾಲ್ ಹಾಕೋ ಹಾಗೆ ಮಾಡಿದ್ದಾರೆ. ಬಟ್ ಬರ್ತಿದೆ ಒಂದು ಬೆಳಕು, ದೂರದಲ್ಲಿದೆ. ಅದು ಬಂದಾಗ ಯಾರ್ಯಾರು ಏನೇನ್ ಮಾಡಿದಾರೋ ಎಲ್ಲ ಕೊಚ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಮಾಡಿರೋದೆಲ್ಲವೂ ಕೂಡ ಕೊಚ್ಕೊಂಡು ಹೋಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಏನ್ ಬರುತ್ತೆ, ನೆರೆ ನೊರೆ ಎಲ್ಲವೂ ಕೂಡ ಬರುತ್ತೆ. ಗಣೇಶನಿಗೆ ಸರೆಂಡರ್ ಮಾಡಿ, ಗಣೇಶ ನಿಮ್ಮನ್ನ ನೋಡ್ಕೊಳ್ತಾರೆ. ಸಾಕಷ್ಟು ಸುಸ್ತಾಗಿದ್ದೀರಾ ನೀವು, ನಿಮ್ಮನ್ನ ಕಾಪಾಡಿ ಗಣೇಶಂಗೂ ಕೂಡ ಸಾಕಾಗೋಗಿದೆ ಅಂತ ಅನ್ಸುತ್ತೆ. ಗಣೇಶ ನೀಡ್ ಸಮ್ ರೆಸ್ಟ್. ಸೊ ಹಾಗಾಗಿ ಚೆನ್ನಾಗಿ ಮಲ್ಗಕ್ ಮುಂಚೆ ಹಣ್ಣು ಹಂಪಲನ್ನೆಲ್ಲ ಚೆನ್ನಾಗಿ ತಿಂದು ಮಲ್ಕೊಳ್ಳಿ ಅಂತ ಇದೆ. ನೀವು ಮಾಡುವಂತ ಪೂಜೆ, ನೀವು ಮಾಡುವಂತ ನೈವೇದ್ಯ ಯಾವುದು ಗಣೇಶನಿಗೆ ತಲುಪ್ತಾ ಇಲ್ಲ ಅನ್ನುವಂಥದ್ದು ಇದೆ. ನಿಮ್ಮ ಪೂಜೆ ನೈವೇದ್ಯಗಳು ಗಣೇಶನಿಗೆ ತಲುಪ್ತಾ ಇಲ್ಲ ಅಂದಮೇಲೆ ಸೊ ಗಣೇಶ ಹೇಗೆ ಶಕ್ತಿಶಾಲಿಯಾಗಿ ನಿಮ್ಮ ಹಾಗೆ ಶಕ್ತಿನ ಸಂಪನ್ನ ಮಾಡ್ಲಿಕ್ಕೆ ಆಗತ್ತೆ ಹೇಳಿ? ನಿಮ್ಗೆ ಸುಸ್ತಾಗ್ತಿದ್ರೆ, ಸಂಕಟ ಆಗ್ತಿದ್ರೆ, ಬಾಡಿಲಿ ಎನರ್ಜಿ ಇಲ್ಲ ಅಂದ್ರೆ ನಿಮ್ಮ ಪೂಜೆ ನಿಮ್ಮ ದೈವಕ್ಕೆ ಹೋಗಿ ತಲುಪ್ತಾ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಬಿಡಿ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಅದೇ ಸೂಚನೆ, ಇನ್ಯಾವ ಸೂಚನೆನೂ ನಿಮ್ಗೆ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಸಹಸ್ರ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ, ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಕೈಗಳಲ್ಲಿ ಒಂದಷ್ಟು ರಕ್ಷೆನ ಹಾಕೊಳ್ಳಿ ಕೈಗಳಿಗೆ, ಇದರಿಂದ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮಹಾಲಕ್ಷ್ಮಿಯ ಕೈಗಳನ್ನ ಬಂಧ ಮಾಡಿರೋರ್ಗೆ ಶಿಕ್ಷೆ ಇದೆ ಅನ್ನುವಂಥದ್ದು ಇದೆ. ರಕ್ತ ಹೆಪ್ಪುಗಟ್ಟಿ ಉಸಿರುಗಟ್ತಾ ಇದೆ, ಏನ್ ಮಾಡ್ತಾ ಇದ್ದೀರಾ, ಸರಿಯಾಗಿ ನೋಡ್ಕೊಳ್ಳಿ ಮುಟ್ಟಾಳ್ರ ಅಂತ ಕೂಡ ಇದೆ. ಯಾರನ್ನ ಅಂತ ನಂಗೆ ಗೊತ್ತಿಲ್ಲ. ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿ ಇರಿ, ಪಾಸಿಟಿವ್ ಆಗಿ ನಿಮ್ ಜೀವನ ಬದಲಾಗ್ತಿದೆ ಅನ್ನುವಂಥದ್ದು ಇದೆ. ಸೊ ಎಲ್ಲವೂ ಕೂಡ ಖಾಲಿಯಾಗಿ ಬ್ರಹ್ಮಾಂಡದಲ್ಲಿ ಲೀನ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನು ವೆರಿ ಹಿಡನ್ ಮೆಸೇಜಸ್ ಇಲ್ಲಿ ಇದೆ. ಹೊಟ್ಟೆಯಲ್ಲಿರುವಂಥ ಕೊಲೆಸ್ಟ್ರಾಲ್ ದುರ್ಮಾಂಸನೆಲ್ಲ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆ ಬರುತ್ತೆ, ಯಾರೋ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಗ್ರಹಗತಿಗಳಲ್ಲೂ ಕೂಡ ಬದಲಾವಣೆ ಅನ್ನೋದು ಬರ್ತಾ ಇದೆ. ಲೆಕ್ಕಪತ್ರಗಳನ್ನ, ಕಾಗದ ಪತ್ರಗಳನ್ನ ಸರಿಯಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಮೊದಲನೇ ಕಾರ್ಡು ಗಣೇಶ, ಎರಡನೇ ಕಾರ್ಡ್ ಕೊಡು ಗಣೇಶ, ಮೂರನೇ ಕಾರ್ಡ್ ಕೊಡು ಗಣೇಶ, ಎನರ್ಜೆಟಿಕ್ ಮೂಮೆಂಟ್ ಇದೆ. ಸೊ ಏನೋ ಒಂದು ಅರ್ಜೆಂಟ್ ಆಗಿ ಎಚ್ಚರಿಕೆ ವಹಿಸ್ಬೇಕು, ಎಮರ್ಜೆನ್ಸಿ ಏನೋ ಇದೆ ಅನ್ನುವಂಥದ್ದು ಇದೆ. ಸೊ ನೆಗೆಟಿವಿಟಿ ಮಾಡಿರೋ ಬಗ್ಗೆ ನಿಮ್ಗೆ ಭಗವಂತ ಕೊಟ್ಟಿರೋದ್ರಲ್ಲಿ ತೃಪ್ತಿ ಪಡೋದನ್ನ ಯಾವಾಗ ಕಲಿತೀರಾ ನೀವು ಅನ್ನುವಂಥ ಪ್ರಶ್ನೆ ಇದೆ. ಸೊ ಪ್ರೀತಿ ಬರೋದ್ರಲ್ಲಿ ಇದೆ, ಒಂದು ಗೌರವ ಸನ್ಮಾನ ಬರುವುದರ ಸಾಧ್ಯತೆ ಇದೆ.
ಸೊ ಪ್ರೊಟೆಕ್ಷನ್ ಇದೆ, ಹೀಲಿಂಗ್ ಇದೆ. ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿ ಅನ್ನುವಂಥದ್ದು ಇದೆ. ಎಲ್ಲೋ ಪ್ರಯಾಣ ಹೋಗ್ತೀರಾ, ಒಂದಷ್ಟು ಬಿರುಗಾಳಿ ಸಹಿತ ಮಳೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಕೆಲವರು ಹೋದಕ್ಕೆ ಪ್ರಯಾಣ ಹೋಗಿ ಎಲ್ಲೋ ಅರ್ಧದಲ್ಲೇ ರಿಟರ್ನ್ ಬರುವಂತ ಸಾಧ್ಯತೆ ಇದೆ. ವಾತಾವರಣ ವಿಪರೀತ ಆಗಿ ಓದ್ ಕೆಲಸ ಆಗ್ದಿರಾ ವಾಪಸ್ ರಿಟರ್ನ್ ಆಗ್ತೀರಾ ಅನ್ನುವಂಥದ್ದು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಫ್ಯೂಚರ್ ಪ್ರಾಮಿಸ್ ಇದೆ, ಕರೇಜ್ ಇದೆ. ಶಕ್ತಿ ಗಣಪತಿಯ ಆಶೀರ್ವಾದದೊಂದಿಗೆ ನಿಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿದೆ ಅಂತ ಇದೆ. ಜೊತೆಗೆ ನಿಮ್ಮ ಶತ್ರುಗಳೆಲ್ಲರನ್ನು ಕೂಡ ನಿಗ್ರಹ ಮಾಡಿದೀನಿ ಅಂತ ಗಣೇಶ ಹೇಳ್ತಿದ್ದಾರೆ. ಸದ್ಯಕ್ಕೆ ನಿಮ್ಮ ಕಾಲುಗಳ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಗಾಡಿ ಓಡಿಸ್ಬೇಕಾದ್ರೆ ಬ್ರೇಕ್ ಮೇಲೆ ಒಂದು ಕಂಟ್ರೋಲ್ ಇರ್ಲಿ, ಜೊತೆಗೆ ನಿಮ್ಮ ಬೈಕ್ ಹ್ಯಾಂಡಲ್ ಮೇಲೆ ಒಂದು ಕಂಟ್ರೋಲ್ ಇರ್ಲಿ, ಅಥವಾ ನಿಮ್ಮ ಅದು ಏನಿದೆ ಸ್ಟೀರಿಂಗ್ ವೀಲ್ ಅದ್ರ ಕಡೆ ಒಂದು ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಪಾಸಿಟಿವ್ ಇದೆ, ಸಾಕಷ್ಟು ಆಶೀರ್ವಾದ ಇದೆ. ತಾಯಿ ಪರಮೇಶ್ವರಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವದಾ ಇರುತ್ತೆ ಅನ್ನುವಂಥದ್ದು ಇದೆ. ಒಳ್ಳೇದಾಗತ್ತೆ. ಮೂರನೇದು ಸಂಗೀತ ಅಭ್ಯಾಸದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ 1 ಸತಿ 2 ಸತಿ 3 ಸತಿ ಹೇಳೋದು, 1000 ಸತಿ ಹೇಳಾಯ್ತು, ಇನ್ನೊಂದ್ಸತಿ ಹೇಳೋದಿಲ್ಲ. ಇನ್ನೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಎಲ್ಲ ರೀಪ್ಲೇಸ್ಮೆಂಟ್ ಆಗ್ತೀರಾ ಅನ್ನುವಂತ ಎಚ್ಚರಿಕೆ ಇಲ್ಲಿದೆ. ಯಾರಿಗಿದೆ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಯಾರಿಗೋ ಸಂಗೀತ ಹೇಳ್ಕೊಡ್ತೀರಾ ಅಥವಾ ಸಂಗೀತ ಕಲಿತೀರಾ ಅನ್ನುವಂಥದ್ದು ಇದೆ. ಒಂದ್ ರೀತಿ ವಿಚಿತ್ರವಾದಂಥ ಬದಲಾವಣೆನ ನೋಡ್ತೀರಾ. ನಿಮ್ಗೆ ಸಿಗುವಂತ ಗುರು ಒಂದ್ ರೀತಿ ವಿಚಿತ್ರವಾಗಿರ್ತಾರೆ ಅನ್ನುವಂತ ರೀತಿಯಲ್ಲಿ ಇದೆ ಇಲ್ಲಿ. ಜೊತೆಗೆ ಏನೋ ಸಮಥಿಂಗ್ ಯಾರೋ ಹಂಸಲೇಖ ಸರ್ನ ಕೂಡ ಭೇಟಿ ಆಗಬಹುದು. ಯಾವ್ದೋ ಕಲ್ಲೋ ಬಂಡೆನೋ ಪರ್ವತನೋ ಗೊತ್ತಿಲ್ಲ, ಅದು ಒಂದ್ ರೀತಿ ಮಗುವಿನ ರೂಪದಲ್ಲಿ ಬದಲಾಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಆ ಬದಲಾಗುವಂಥದ್ದು ಬದಲಾವಣೆ ಎಲ್ಲಿ ಬರುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಆ ಥರ ಶಿಲೆ ತಂತಾನೆ ಒಂದು ಮಗುವಿನ ರೂಪದಲ್ಲಿ ಕೆತ್ತನೆ ಆಗ್ತಿದೆ ಅಂತ ಇದೆ. ಯಾರು ಮಾಡ್ತಾ ಇಲ್ಲ, ಅದು ತಂತಾನೆ ಆಗ್ತಾ ಇದೆ, ಆ ತರ ಇದೆ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಡೈರೆಕ್ಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಗಂ ಗಣಪತಿಯೇ ನಮಃ.